ಜಿಯೋಪಾಲಿಟಿಕ್ಸ್ ಅಲ್ಲಿ ಚಾಣಕ್ಯ ನೀತಿಯನ್ನು ಪ್ರದರ್ಶಿಸಿದ ಭಾರತ. ಬ್ರಹ್ಮೋಸ್ ಮಿಸೈಲ್ಸ್ ಅನ್ನು ಫಿಲಿಪೈನ್ಸ್ ದೇಶಕ್ಕೆ ರವಾನಿಸಿದ ಭಾರತ. ನಿನ್ನೆ ಭಾರತವು ಫಿಲಿಪೈನ್ಸ್ಗೆ ರವಾನಿಸಿದ ಬ್ರಹ್ಮೋಸ್ ಮಿಸೈಲ್ನ ದೃಶ್ಯಾವಳಿಯನ್ನು ನೀವು ಇಲ್ಲಿ ಕಾಣಬಹುದು. ಇಯರ್ 2027ರಲ್ಲಿ ಇಂಡಿಯಾ ಮತ್ತು ಫಿಲಿಪೈನ್ಸ್ ನಡುವೆ ಬ್ರಹ್ಮೋಸ್ ಮಿಸೈಲ್ಸ್ ಖರೀದಿಸುವ ಒಪ್ಪಂದ ಏರ್ಪಟ್ಟಿತ್ತು. ಸುಮಾರು $375 ಮಿಲಿಯನ್ ಕೊಟ್ಟು ಫಿಲಿಪೈನ್ಸ್ ಬ್ರಹ್ಮೋಸ್ ಮಿಸೈಲ್ಸ್ ಅನ್ನು ಕೊಂಡುಕೊಂಡಿದೆ. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಬ್ರಹ್ಮೋಸ್ ಮಿಸೈಲ್ಸ್ ಅನ್ನು ತಯಾರಿಸಿದ್ದಾರೆ. ಬ್ರಹ್ಮೋಸ್ ಅನ್ನುವ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮೊಸಾಕಾ ನದಿಗಳ ಹೆಸರುಗಳನ್ನು ಸೇರಿಸಿ ಬ್ರಹ್ಮೋಸ್ ಎಂದು ಹೆಸರಿಡಲಾಗಿದೆ. ಬ್ರಹ್ಮೋಸ್ ಮಿಸೈಲ್ಸ್ ಎಂಬುದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬ್ರೈನ್ ಚೈಲ್ಡ್ ವೆಪನ್. ಭಾರತವು ಬ್ರಹ್ಮೋಸ್ ಮಿಸೈಲ್ಸ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಫಿಲಿಪೈನ್ಸ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದೆ. ಫಿಲಿಪೈನ್ಸ್ ದೇಶಕ್ಕೇನೆ ಬ್ರಹ್ಮೋಸ್ ಮಿಸೈಲ್ಸ್ ಅನ್ನು ಭಾರತ ಯಾಕೆ ಎಕ್ಸ್ಪೋರ್ಟ್ ಮಾಡಿತು ನಿಮಗೆ ಗೊತ್ತಾ? ಫಿಲಿಪೈನ್ಸ್ ಮತ್ತು ಚೈನಾದ ಮಧ್ಯ ಈ ಮ್ಯಾಪ್ನಲ್ಲಿ ತೋರಿಸಿದಂತೆ ಸ್ಪಾಟ್ಲಿ ಮತ್ತು ಸ್ಕ್ರಾಲ್ಬಾಗ್ ಶ್ರಾಲ್ ಅನ್ನುವ ದ್ವೀಪಗಳು ಮತ್ತು ಸಮುದ್ರದ ಮೇಲಿನ ಆಧಿಪತ್ಯಕ್ಕಾಗಿ ತಲೆತಲಾಂತರಗಳಿಂದ ಬಗೆಹರಿಯದ ಸಮಸ್ಯೆ ತಲೆದೂರಿದೆ. ಈ ಇಶ್ಯೂವನ್ನೇ ಸೌತ್ ಚೈನಾ ಸಿ ಕಾನ್ಫ್ಲಿಕ್ಟ್ ಅನ್ನುತ್ತಾರೆ. ಚೈನಾ ನೇವಿನ ಕೌಂಟರ್ ಮಾಡಲಿಕ್ಕೆ ಭಾರತ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ಸ್ ಅನ್ನು ರವಾನಿಸಿದೆ. ಮಾಲ್ಡೀವ್ಸ್ ವಿಷಯದಲ್ಲಿ ಚೈನಾ ತೋರಿಸಿದ ನರಿಬುದ್ಧಿಗೆ ಭಾರತ ಪ್ರತಿಕಾರ ತಗೊಂಡಿದೆ. ಚೈನಾ ಭಾರತ ದೇಶದ ಕೆಳಗೆ ಇದ್ದ ಮಾಲ್ಡೀವ್ಸ್ ನಲ್ಲಿ ಮೊಹಮ್ಮದ್ ಮುಜು ಪಾರ್ಟಿಗೆ ಫಂಡಿಂಗ್ ಮಾಡಿ ಆ ಪಾರ್ಟಿ ಯಶಸ್ವಿಯಾಗಲು ಸಹಾಯ ಮಾಡಿದೆ. ಆ ಪಾರ್ಟಿ ಗೆದ್ದ ಮೇಲೆ ಮಾಲ್ಡೀವ್ಸ್ ನಲ್ಲಿ ಇದ್ದ ಇಂಡಿಯನ್ ನೇವಿನ ಹೊರಗಡೆ ಕಳಿಸಿ ತನ್ನ ಆಧಿಪತ್ಯವನ್ನು ಸಾಧಿಸಿದೆ. ಮಾಲ್ಡೀವ್ಸ್ ನಲ್ಲಿ ಚೈನಾ ನೇವಿ ಇದೆ. ಈ ಪ್ರತಿಕಾರಕ್ಕೆ ಪ್ರತಿಯಾಗಿ ಭಾರತ ಬ್ರಹ್ಮೋಸ್ ಮಿಸೈಲ್ಸ್ ಅನ್ನು ಫಿಲಿಪೈನ್ಸ್ಗೆ ಸೇಲ್ ಮಾಡಿದೆ. ಈ ವಿಧವಾಗಿ ನರಿಬುದ್ಧಿಯ ಚೈನಾಗೆ ತಿರುಗೇಟು ಕೊಟ್ಟಿದೆ ಭಾರತ. ಬ್ರಹ್ಮೋಸ್ ಮಿಸೈಲ್ಸ್ ಅಂದರೆ ಹಮಾಸ್, ಹಜ್ಬುಲ್ಲಾ, ಇಸ್ರೇಲಿ ನ ಮೇಲೆ ಹಾಕಿದ 3rd ಗ್ರೇಡ್ ಮಿಸೈಲ್ ಅಲ್ಲ. ಇದು ಭೂಮಿಗೆ 10 ಮೀಟರ್ ಹೈಟ್ ನಲ್ಲಿ ಹೋಗುತ್ತೆ. ಅಷ್ಟೇ ಅಲ್ಲ, ಪರ್ ಅವರಿಗೆ 3700 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಕಾಮನ್ ಮಿಸೈಲ್ಸ್ ಪ್ಯಾರಾಬೋಲಿಕ್ ಶೇಪ್ ನಲ್ಲಿ ಹೋಗುತ್ತವೆ. ಆ ಶೇಪಿನಲ್ಲಿ ಹೋಗುವಾಗ ಮಿಸೈಲ್ಸ್ ಡಿಫೆನ್ಸ್ ಸಿಸ್ಟಮ್ಸ್ ಆದ ಐರನ್ ಡೋಮ್ ಗೆ ಪ್ಯಾರಾಬೋಲಿಕ್ ಮಿಸೈಲ್ಸ್ ನ ಈಸಿಯಾಗಿ ಡಿಟೆಕ್ಟ್ ಮಾಡಿ ಅದನ್ನು ಗಾಳಿಯಲ್ಲಿ ಧ್ವಂಸ ಮಾಡಲು ಸಮಯ ಸಿಗುತ್ತದೆ. ಆದರೆ ಇಲ್ಲಿ ಬ್ರಹ್ಮೋಸ್ ಮಿಸೈಲ್ಸ್ ಅಂತಹ ಡಮ್ಮಿ ಮಿಸೈಲ್ಸ್ ಅಲ್ಲ. ಇದು ಭೂಮಿಗೆ 10 ಮೀಟರ್ ಎತ್ತರದಲ್ಲಿ ಚಲಿಸುವುದರಿಂದ ಇದನ್ನು ಡಿಫೆನ್ಸ್ ಸಿಸ್ಟಮ್ಸ್ ಗೆ ಡಿಟೆಕ್ಟ್ ಮಾಡಲು ಸಾಧ್ಯವಿಲ್ಲ. ಫ್ಲಾಟ್ 6 ಹೇಗೆ ಹೋಗುತ್ತದೆಯೋ ಅದೇ ತರಹ ಮಿಸೈಲ್ ಹೋಗುತ್ತೆ. ಈ ಮ್ಯಾಕ್ 2.8 ಸ್ಪೀಡ್ ಅಲ್ಲಿ ಹೋಗುತ್ತೆ. ಈ ಮಿಸೈಲ್ಸ್ ನ ಶಿಪ್ ನಿಂದ ಐಕ್ರಾಫ್ಟ್ ನಿಂದ ಫೈರ್ ಮಾಡಬಹುದು. ಫಿಲಿಪೈನ್ಸ್ಗೆ ಮಾತ್ರವೇ ಅಲ್ಲ, ಭಾರತ ಈ ಮಿಸೈಲ್ಸ್ ನ ತೈವಾನ್, ಬ್ರೂನಿ, ವಿಯೆಟ್ನಾಂಗೂ ಸೇಲ್ ಮಾಡಬೇಕು. ಸೌತ್ ಚೈನಾ ಸೀದಲ್ಲಿ ಚೈನಾದ ದಾದಾಗಿರಿ ಹೋಗಬೇಕೆಂದರೆ ಬ್ರಹ್ಮೋಸ್ ಹೋಗಲೇಬೇಕು. ಇವಾಗ ಸೌತ್ ಚೈನಾ ಸೀನಲ್ಲಿ ಚೈನಾ ಹೇಗೆ ದಾದಾಗಿರಿ ಮಾಡುತ್ತಿದೆ ಅಂತ ತಿಳಿಸುತ್ತೇನೆ. ನಿಮಗೆ ಗೊತ್ತಾ ಫಿಲಿಪೈನ್ಸ್ ನ ಚೈನಾ ಹೇಗೆ ಟಾರ್ಗೆಟ್ ಮಾಡುತ್ತಿದೆ ಅಂತ? ಚೈನಾ ದಾದಾಗಿರಿ ತಿಳಿಯಕ್ಕೆ ಮುಂಚೆ ನನ್ನ ಈ ವಿಡಿಯೋನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಚೈನಾ, ಇಲ್ಲಿದೆ ಫಿಲಿಪೈನ್ಸ್, ಇದು ತೈವಾನ್, ಇದು ಬ್ರೂನಿ, ಇದು ಮಲೇಷಿಯಾ, ಇಲ್ಲಿ ವಿಯೆಟ್ನಾಂ ಇದೆ, ಇಲ್ಲಿ ಇಂಡೋನೇಷಿಯಾ. ಈ ಎಲ್ಲಾ ದೇಶಗಳ ನಡುವೆ ಇದ್ದ ಸಮುದ್ರವನ್ನು ಸೌತ್ ಚೈನಾ ಅಂತ ಹೇಳುತ್ತಾರೆ. ಸೌತ್ ಚೈನಾ ಸಿ ಹೆಸರಲ್ಲಿ ಚೈನಾಗೆ ಸೌತ್ ನಲ್ಲಿ ಇದ್ದ ಸಮುದ್ರವನ್ನು ಸೌತ್ ಚೈನಾ ಸಿ ಅನ್ನುತ್ತಾರೆ. 1948ರಲ್ಲಿ ಚೈನಾ ಈ ಸಮುದ್ರದಲ್ಲಿ 11 ಡ್ಯಾಶಸ್ ಅಂದರೆ 11 ಗೆರೆಗಳನ್ನು ಹಾಕಿ ಈ ಸಮುದ್ರ ಪ್ರಾಂತ ಎಲ್ಲ ತನ್ನದೇ ಎಂದು ಕ್ಲೇಮ್ ಮಾಡಿದೆ. ವಾದ ಏನೆಂದರೆ ಆ ಪ್ರದೇಶದಲ್ಲಿ ಅವರ ಮುತ್ತಾತ ಅಜ್ಜಂದಿರು ಅಲ್ಲಿ ಮೀನು ಹಿಡಿಯುತ್ತಿದ್ದರು, ಅದಕ್ಕೆ ಆ ಪ್ರದೇಶ ನಮ್ಮದು ಎಂದು ಚೈನಾದವರ ವಾದ. ಇವಾಗ ನೋಡಿ, ಭಾರತ ಇದೆ, ಇಂಡಿಯನ್ ಓಷನ್ ನಲ್ಲಿ ಇಂಡಿಯಾ ಅಂತ ಹೆಸರಿದೆ. ಇವಾಗ ಇಂಡಿಯನ್ ಓಷನ್ ನಮ್ಮದೇ ಅಂತ ಹೇಳಿದರೆ ಎಷ್ಟು ಮೂರ್ಖತನದ ಮಾತು ಅಲ್ಲವೇ? ಹಾಗೆ ಚೈನಾ ದೊಡ್ಡ ಮೂರ್ಖತನ ತೋರಿಸುತ್ತಿದೆ. 1964ರಲ್ಲಿ ಇಲ್ಲಿ ನೋಡುತ್ತಿರುವ ಗಲ್ಫ್ ಆಫ್ ಥೋಕಿನ್ಸ್ ನ ಚೈನಾ ವಿಯೆಟ್ನಾಂನಲ್ಲಿ ಸೇರಿಸಿ ಈ 11 ಡ್ಯಾಶ್ ಲೈನ್ ನ 9 ಲೈನಿಗೆ ಸೇರಿಸಿದೆ. ಈ 9 ಡ್ಯಾಶ್ ಲೈನ್ ನಲ್ಲಿ ಪ್ಯಾರಾಸೆಲ್ ಇದೆ. ಈಗ ಸ್ಪಾಟ್ಲಿ ಮತ್ತು ಸ್ಕ್ರಾಲ್ಬಾಗ್ ಶಾಲ್ ದ್ವೀಪಗಳು ನಮ್ಮವೇ ಅಂತ ಹೇಳುತ್ತವೆ. ಭೂಮಿಯಾಗಿದ್ದರೆ ಇದು ಇಂತಹ ಪ್ರದೇಶ ಈ ದೇಶದ್ದು ಅಂತ ಈಸಿಯಾಗಿ ಹೇಳಬಹುದು. ಆದರೆ ಇದು ಸಮುದ್ರ, ನ್ಯಾಚುರಲ್ ರಿಸೋರ್ಸ್ ಅಲ್ಲವೇ? ಇದನ್ನು ಹೇಗೆ ಹಂಚಬಹುದು ಅಂತ 1988ರಲ್ಲಿ ಪ್ರಪಂಚದ ದೇಶಗಳು ಡಿಬೇಟ್ ಮಾಡಿ ಆವಾಗ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ ಆನ್ ಲಾ ಆಫ್ ದಿ ಸಿ ಶಾರ್ಟ್ಕಟ್ ನಲ್ಲಿ ಅನ್ಕ್ಲಾಸ್ ಅಂತ ಒಂದು ಕಮಿಟಿ ನಿರ್ಮಾಣ ಮಾಡಿದ್ದಾರೆ. ಸಮುದ್ರದ ಕಡಲಿನಿಂದ 200 ನಾಟಿಕಲ್ ಒಂದು ದೇಶದಿಂದ ದೂರ ಇದ್ದ ಪ್ರದೇಶದಲ್ಲಿ ಮಾತ್ರ ಫಿಶಿಂಗ್, ಮೈನಿಂಗ್ ಅಂಡ್ ಆಲ್ ಆಯಿಲ್
ನ ತೆಗಿಬಹುದು ಅಂತ ಹಕ್ಕು ಕೊಟ್ಟಿದೆ. ಇಲ್ಲಿ 200 ನಾಟಿಕಲ್ ದೂರ ಅಂದರೆ 370 ಕಿಲೋಮೀಟರ್. 370 ಕಿಲೋಮೀಟರ್ ಆದ ಮೇಲೆ ಆ ಸಮುದ್ರ ಎಲ್ಲರಿಗೂ ಸೇರಿದ್ದು. ಇದನ್ನು ಫ್ರೀ ವಾಟರ್ ಅಂತ ಕರೆಯುತ್ತಾರೆ. ಅಂದರೆ ಆ ಪ್ರದೇಶದಲ್ಲಿ ಯಾರು ಬೇಕಾದರೂ ಸ್ವಚ್ಛಂದವಾಗಿ ತಿರುಗಬಹುದು ಅಂತ ಅನ್ಕ್ಲಾಸ್ ನಿಯಮವನ್ನು ಮಾಡಿದೆ. ಈ ನಿಯಮವನ್ನು ಇಂಗ್ಲಿಷ್ ನಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳುತ್ತಾರೆ. ಈ ನಿಯಮದಿಂದ ಸೌತ್ ಚೈನಾ ಸೀ ನಲ್ಲಿ ಚೈನಾ ದಾದಾಗಿರಿಗೆ ಕಟ್ಟಿ ಹಾಕಿದಂತೆ ಆಗಿದೆ. ಅನ್ಕ್ಲಾಸ್ ನಿಯಮ ಪ್ರಕಾರ ಸೌತ್ ಚೈನಾ ಸೀ ನಲ್ಲಿ 370 ಕಿಲೋಮೀಟರ್ ಬ್ರೂನಿಗೆ, ಫಿಲಿಪೈನ್ಸ್, ಮಲೇಷಿಯಾ, ಇಂಡೋನೇಷಿಯಾ ಮತ್ತು ವಿಯೆಟ್ನಾಂಗೆ, ಚೈನಾಗೆ ಎಲ್ಲರಿಗೂ ಸಮಾನವಾದ ಹಕ್ಕು ಇದೆ. ಈ ವಿಧವಾಗಿ ಸೌತ್ ಚೈನಾ ಸೀ ಅನ್ನು ಎಲ್ಲರೂ ಹಂಚಿಕೊಂಡರೆ ಚೈನಾಗೆ ಏನೂ ಸಿಗಲ್ಲ. ಅದಕ್ಕೆ ನರಿ ಬುದ್ಧಿಯ ಚೈನಾ ಒಂದು ಪ್ಲಾನ್ ಮಾಡಿದೆ. ಅದೇನೆಂದರೆ ಸಮುದ್ರದಲ್ಲಿ ಇದ್ದ ಸ್ಪಾಟ್ಲಿ ಮತ್ತು ಸ್ಕ್ರಾಲ್ಬಾಗ್ ದ್ವೀಪಗಳು ನಮ್ಮವೇ ಅಂತ ಪ್ರತಿಪಾದಿಸುತ್ತಿದೆ. ಈ ಐಲ್ಯಾಂಡ್ ನಿಂದ 370 ಕಿಲೋಮೀಟರ್ ಎಕ್ಸ್ಕ್ಲೂಸಿವ್ ಝೋನ್ ಅಂದರೆ ಚೈನಾದೇ ಅಂತ ಹಠ ಮಾಡ್ತಿದೆ. ಚೈನಾ ಲಾಜಿಕ್ ಪ್ರಕಾರ ಈ ಪ್ಲಾನ್ ನಿಂದ ಫಿಲಿಪೈನ್ಸ್ ಮತ್ತು ಬ್ರೂನಿಗೆ ಸಮುದ್ರದ ಮೇಲೆ ಹಕ್ಕು ಇರುವುದಿಲ್ಲ. ಆದರೆ ಫಿಲಿಪೈನ್ಸ್, ಮಲೇಷಿಯಾ, ವಿಯೆಟ್ನಾಂ ದೇಶಗಳು ಚೈನಾಗೆ ಸ್ಟ್ರಾಂಗ್ ಆಗಿ ಉತ್ತರ ಕೊಟ್ಟಿವೆ. ಈ ದೇಶಗಳು ಅನ್ಕ್ಲಾಸ್ ನಿಯಮದ ಪ್ರಕಾರ ಈ ಪ್ರದೇಶ ನಮ್ಮದು, ಇಲ್ಲಿ ನಿನ್ನ ದಾದಾಗಿರಿ ತೋರಿಸಬೇಡ, ಮೊದಲು ಜಾಗ ಖಾಲಿ ಮಾಡು ಅಂತ ಹೇಳಿವೆ. ಆದರೆ ಚೈನಾ ತನ್ನ ಮಿಲಿಟರಿ ಪವರ್ ಅವರ ಮೇಲೆ ತೋರಿಸಿ ಡಾಮಿನೇಟ್ ಮಾಡುತ್ತಿದೆ. ಈ ವಿಧವಾಗಿ ಚೈನಾ ಫಿಲಿಪೈನ್ಸ್ ನಡುವೆ ಸ್ಕ್ರಾಲ್ಬಾಗ್ ಮತ್ತು ಸ್ಪಾಟ್ಲಿ ದ್ವೀಪಗಳ ಬಗ್ಗೆ ವಿವಾದ ನಡೀತಾ ಇದೆ. ಫಿಲಿಪೈನ್ಸ್ ಈ ಎರಡೂ ಐಲ್ಯಾಂಡ್ ನಮ್ಮದು ಅಂತ ಹೇಳ್ತಿದೆ, ಆದರೆ ಚೈನಾ ಈ ಐಲ್ಯಾಂಡ್ ತಂದಿರೋದು ಅಂತ ಹೇಳ್ತಾ ಇದೆ. ಫಿಲಿಪೈನ್ಸ್ ಅನ್ಕ್ಲೋಸ್ ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿದರೆ ಚೈನಾ ಏನು ಹೇಳುತ್ತಿದೆ ಗೊತ್ತಾ? ನಮ್ಮದು ಕಮ್ಯುನಿಸ್ಟ್ ದೇಶ, ನಮ್ಮ ದೇಶದಲ್ಲಿ ಯಾವ ನಿಯಮ ಕಾನೂನು ಇಲ್ಲ, ನಾನು ಯಾಕೆ ಅಂತಾರಾಷ್ಟ್ರೀಯ ನಿಯಮವನ್ನು ಪಾಲಿಸಬೇಕು ಅಂತ ಆರ್ಗ್ಯೂ ಮಾಡ್ತಾ ಇದೆ. ಅವಾಗ ಫಿಲಿಪೈನ್ಸ್ USA ಸಹಾಯ ಕೇಳಿದೆ. ಫಿಲಿಪೈನ್ಸ್ ಮತ್ತು ಅಮೆರಿಕ ಮಿಲಿಟರಿ ಒಪ್ಪಂದ ಮಾಡಿಕೊಂಡಿದೆ. ಇವಾಗ ಫಿಲಿಪೈನ್ಸ್ಗೆ ಅಮೆರಿಕ ಸೈನ್ಯದ ಸಹಾಯ ಸಿಗುತ್ತಿದೆ. ಒಮ್ಮೆಯಾದರೂ ಫಿಲಿಪೈನ್ಸ್ ಮೇಲೆ ದಾಳಿ ಮಾಡಿದರೆ ಅದು ಅಮೆರಿಕ ಮೇಲೆ ದಾಳಿ ಮಾಡಿದಂತೆ. ಲಾಸ್ಟ್ 2 years ನಿಂದ ಸೌತ್ ಚೈನಾ ಮತ್ತು ಫಿಲಿಪೈನ್ಸ್ ನಡುವೆ ಫಿಶಿಂಗ್ ಸಂಬಂಧವಾಗಿ ಜಗಳ ನಡೀತಾ ಇದೆ. ಸ್ಕ್ರಾಲ್ಬಾರ್ಗ್ ಮತ್ತು ಸ್ಪಾಟ್ಲಿ ಕೋರಲ್ ದ್ವೀಪಗಳು ಇಲ್ಲಿ ಮೀನು ಅಧಿಕ ಸಂಖ್ಯೆಯಲ್ಲಿ ಸಿಗುತ್ತದೆ ಮತ್ತು ಒಳ್ಳೆಯ ಕ್ವಾಲಿಟಿನಲ್ಲಿ ಸಿಗುತ್ತದೆ. ಈ ಮೀನನ್ನು ಹಿಡಿಯಲಿಕ್ಕೆ ಚೈನಾ ಮೀನುಗಾರರು ಫಿಲಿಪೈನ್ಸ್ ಸೀ ಝೋನ್ ನಲ್ಲಿ ಪ್ರವೇಶಿಸುತ್ತಾರೆ. ಆಸ್ ಪರ್ ಅನ್ಕ್ಲಾಸ್ ನಿಯಮದ ಪ್ರಕಾರ ಒಂದು ದೇಶದ ಸೀ ಝೋನ್ ನಲ್ಲಿ ಪರಾಯಿ ದೇಶ ಬಂದು ಫಿಶಿಂಗ್ ಮಾಡುವಂತಿಲ್ಲ. ಚೈನಾ ಮೀನುಗಾರರು ಫಿಲಿಪೈನ್ಸ್ ಸೀ ಝೋನ್ ನಲ್ಲಿ ಲಾಂಗರ್ ಹಾಕುತ್ತಾರೆ. ಫಿಲಿಪೈನ್ಸ್ ಮೀನುಗಾರರಿಗೆ ಈ ಪ್ರದೇಶದಲ್ಲಿ ಮೀನು ಹಿಡಿಯಲಿಕ್ಕೆ ಚಾನ್ಸ್ ಕೊಡದೆ ಸಮುದ್ರವನ್ನು ಕಬ್ಜಾ ಮಾಡಿಕೊಂಡಿದ್ದಾರೆ. ಒಂದು ಸಲ ಅವರು ಮೀನು ಹಿಡಿತಾ ಇದ್ದರೆ ಅವರ ಮೇಲೆ ಫೋಕಸ್ ಲೈಟ್ ಹಾಕಿ ಹೆದರಿಸುತ್ತಾರೆ, ಅವರಿಗೆ ಹಿಂದೆ ಕಳಿಸುತ್ತಾರೆ, ಇಲ್ಲ ಅಂದರೆ ಸಾಯಿಸುತ್ತಾರೆ. ಚೈನಾ ಅವರು ಫಿಶಸ್ ನ ತುಂಬಾ ತಿಂತಾರೆ. ಅವರು ಯಾವ ಪ್ರಾಣಿಯನ್ನು ಬಿಡಲ್ಲ ಬಿಡಿ, ಅದು ಬೇರೆ ಸಂಗತಿ. ಅಲ್ಲಿ ಮೀನಿನ ವ್ಯಾಪಾರ $billions ನಲ್ಲಿ ನಡೀತಾ ಇದೆ. ಈ ಕಟಿಂಗ್ ನೋಡಿ, ಲಾಸ್ಟ್ 2 years ನಿಂದ ಫಿಲಿಪೈನ್ಸ್ ಮತ್ತು ಚೈನಾ ನಡುವೆ ಯುದ್ಧ ನಡೀತಾ ಇದೆ. ಜೂನ್ 2022ರಲ್ಲಿ ಫಿಲಿಪೈನ್ಸ್ಗೆ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆದ ಮಾರ್ಕೋಸ್ಗೆ ಚೈನಾ ಅಗ್ರೆಷನ್ ಇಷ್ಟ ಇಲ್ಲ. ಮಾರ್ಕೋಸ್ಗಿಂತ ಮುಂಚೆ ಇದ್ದ ಫಿಲಿಪೈನ್ಸ್ ಪ್ರೆಸಿಡೆಂಟ್ ರೋಡ್ರಿಗೋ ಡುಟೆರೆಟ್ ಚೈನಾಗೆ ಅನುಕೂಲವಾಗಿ ಇದ್ದ. ಆದರೆ ಮಾರ್ಕೋಸ್ ಚೈನಾ ನೇವಿಗೆ ಪಾಠ ಕಲಿಸಬೇಕು ಅಂತ ತೀರ್ಮಾನಿಸಿದ. ಹಾಗಾಗಿ ಅಮೆರಿಕ, ಜಪಾನ್, ಸ್ವೀಡನ್ ಜೊತೆ ಸ್ನೇಹ ಹಸ್ತವನ್ನು ಚಾಚಿದ. 2022ರಲ್ಲಿ ಫಿಲಿಪೈನ್ಸ್ ಪ್ರೆಸಿಡೆಂಟ್ ಸೌತ್ ಚೈನಾ ಸೀ ಪ್ರಾಬ್ಲಮ್ ಬಗ್ಗೆ ಭಾರತಕ್ಕೆ ಬಂದು ಅವನ ಕಷ್ಟವನ್ನು ಹೇಳಿಕೊಂಡಿದ್ದ. ಅದಕ್ಕೆ ಭಾರತ, ಗೆಳೆಯ ನೀನು ಹೆದರಬೇಡ, ನಾನು ನಿನಗೆ ಅತ್ಯಂತ ಅಡ್ವಾನ್ಸ್ ಬ್ರಹ್ಮೋಸ್ ಮಿಸೈಲ್ಸ್ ನ ಕೊಡ್ತೀನಿ, ಅದು ಭೂಮಿಗೆ 10 ಮೀಟರ್ ಹೈಟ್ ನಲ್ಲಿ ಹೋಗುತ್ತದೆ. ಚೈನಾ ನೇವಿಗೆ ಇದರ ಹೆಸರು ಕೇಳಿದರೆ ನೀರಾಗುತ್ತಾರೆ ಅಂತ ಹೇಳಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದು. ಜಾನ್ 2022ರಲ್ಲಿ ಇಂಡಿಯಾ ಫಿಲಿಪೈನ್ಸ್ ನಡುವೆ ಬ್ರಹ್ಮೋಸ್ ಅಗ್ರಿಮೆಂಟ್ ನಡೆದಿದೆ. ಇದು ಕೆಲಸ ಮಾಡುತ್ತಾ ಅಂತ ಫಿಲಿಪೈನ್ಸ್ಗೆ ಸಂದೇಹ ಬಂದಿತು. ಆವಾಗ ಇಂಡಿಯಾ ಒಂದು ಟ್ರಯಲ್ ಟೆಸ್ಟ್ ಮಾಡಿದೆ. ಅದು ನಿಮಗೆ ನೆನಪಿದೆಯಾ? ಮಾರ್ಚ್ 9, 2022ರಲ್ಲಿ ಇಂಡಿಯಾ ಫಿಲಿಪೈನ್ಸ್ ನಡುವೆ ಡೀಲ್ ಆದ 2 ತಿಂಗಳ ಆದ ಮೇಲೆ ಭಾರತ ಆಕ್ಸಿಡೆಂಟಲಿ ಪಾಕಿಸ್ತಾನ್ ಒಳಗಡೆ ಈ ಮಿಸೈಲ್ ನ ಫೈರ್ ಮಾಡಿದೆ. ಆದರೆ ಈ ಮಿಸೈಲ್ ನ ಪಾಕಿಸ್ತಾನ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆದ FD-2000
ಕಂಡು ಹಿಡಿಯಲು ಆಗಲಿಲ್ಲ. ಈ FD-2000 ಚೈನಾ ದೇಶದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಚೈನಾ ಅವರ ದೇಶದಲ್ಲಿ ಇದೇ FD-2000 ಡಿಫೆನ್ಸ್ ಸಿಸ್ಟಮ್ಸ್ ನ ಉಪಯೋಗಿಸುತ್ತದೆ. ಇಂಡಿಯಾ ಏರ್ ಫೋರ್ಸ್ ಪಾಕಿಸ್ತಾನ ಒಳಗಡೆ ಬ್ರಹ್ಮೋಸ್ ಮಿಸೈಲ್ಸ್ ನ ಕಳಿಸಿ ಆಕ್ಸಿಡೆಂಟ್ ಎರರ್ ನಿಂದ ಫೈರ್ ಆಗಿದೆ ಅಂತ ಹೇಳಿದೆ. ಆದರೆ ಪಾಕಿಸ್ತಾನ್ ಡಿಫೆನ್ಸ್ ಸಿಸ್ಟಮ್ ಬ್ರಹ್ಮೋಸ್ ನ ಡಿಟೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಇದೇ ಬ್ರಹ್ಮೋಸ್ ಮಿಸೈಲ್ ನ ಸ್ಪೆಷಾಲಿಟಿ. ಈ ಆಕ್ಸಿಡೆಂಟ್ ಅಟ್ಯಾಕ್ ಆದ ಮೇಲೆ ಭಾರತ ಧೈರ್ಯವಾಗಿ ಫಿಲಿಪೈನ್ಸ್ ಗೆ ಹೇಳಿದೆ, ನಿಮಗೆ ಇದರ ಮೇಲೆ ಇನ್ನೂ ಡೌಟ್ಸ್ ಇದೆಯಾ? ಇಲ್ಲ ಅಂದರೆ ಇದನ್ನು ತಗೊಂಡು ಹೋಗಿ ನಿಮ್ಮ ಸರಹದ್ದಿನಲ್ಲಿ ಇಟ್ಟುಕೊಳ್ಳಿ ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದೆ. ಭಾರತ ಫಿಲಿಪೈನ್ಸ್ ಗೆ ನಿಮ್ಮ ಮಿಲಿಟರಿ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ದರೆ ಚೈನಾ ಹಿಂದಕ್ಕೆ ಹೋಗುತ್ತೆ ಅಂತ ಹೇಳಿದೆ. ಆಕ್ಚುಲಿ ಈಗಾಗಲೇ ಬ್ರಹ್ಮೋಸ್ ಮಿಸೈಲ್ ಫಿಲಿಪೈನ್ಸ್ ಗೆ ಹೋಗಿದೆ. ಬ್ರಹ್ಮೋಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಬ್ರೈನ್ ಚೈಲ್ಡ್ ವೆಪನ್. ಕ್ರೂಸ್ ಕ್ಷಿಪಣಿ ವ್ಯವಸ್ಥೆಗಳ ಜಾಗತಿಕ ಉದ್ಯಮದಲ್ಲಿ ಭಾರತ ಹೆಸರನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಹುಟ್ಟಿಕೊಂಡಿತು. ಕ್ಷಿಪಣಿ ಮತ್ತು ಏರ್ ಸ್ಪೇಸ್ ನ ಅಂತಾರಾಷ್ಟ್ರೀಯ ರಂಗಗಳಲ್ಲಿ ಹೊಸತನ ಮತ್ತು ಕ್ರಾಂತಿಯನ್ನುಂಟು ಮಾಡಲು ಫೆಬ್ರವರಿ 12, 1998 ರಂದು ಎರಡು ದೇಶಗಳ ನಡುವಿನ ಈ ಸಾಮೂಹಿಕ ಉದ್ಯಮವನ್ನು ಸ್ಥಾಪಿಸಲಾಯಿತು. ಇಂಥ ನಿರಂತರ ಪ್ರಯತ್ನಗಳೊಂದಿಗೆ ಭಾರತವು ಈ ಉದ್ಯಮದಲ್ಲಿ ಉಜ್ವಲ ಯಶಸ್ವಿ ಭವಿಷ್ಯವನ್ನು ನೋಡುತ್ತಿದೆ. ಜೈ ಭಾರತ್, ಜೈ ಕರ್ನಾಟಕ.